ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 3 ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇರತಕ್ಕಂಥದ್ದು. ಅದೇನೆಂದರೆ, ಮೊದಲಿಗೆ ನೋಡಿ, ಈ ಒಂದು ಡಿಪಾರ್ಟ್ಮೆಂಟ್ನ ಆಫಿಷಿಯಲ್ ವೆಬ್ಸೈಟ್ ನಾವು ಕ್ಲಿಕ್ ಮಾಡಿದಾಗ ಇದು ಸರ್ವರ್ ಎರರ್ ಇದೆ, ಅಂದರೆ ಅಪ್ಡೇಟ್ ನಡೀತಾ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗುಡ್ ನ್ಯೂಸ್ ಏನಂದರೆ, ನಿಮ್ಮ ಒಂದು ರಿಸಲ್ಟು ಆಗಸ್ಟ್ 21 ಅಥವಾ 22ಕ್ಕೆ ಪ್ರಕಟವಾಗುವ ಎಲ್ಲ ಸಾಧ್ಯತೆಗಳಿದೆ. ನೋಡಿ ವಿದ್ಯಾರ್ಥಿಗಳೇ, ಇದು ಒಂದು ಯಾವುದೇ ರೀತಿ ಡಿಪಾರ್ಟ್ಮೆಂಟ್ನ ಆದೇಶ ಅಲ್ಲ, ಯಾವುದೇ ರೀತಿ ಅಧಿಕೃತ ಆದೇಶ ಬಂದಿಲ್ಲ. ಇದು ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ತಿಳ್ಕೊಂಡಂಥ ಮಾಹಿತಿ ಅಷ್ಟೇ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಫಲಿತಾಂಶ ಆಗಸ್ಟ್ 21 ಅಥವಾ 22ಕ್ಕೆ ಬರುವ ನಿರೀಕ್ಷೆ ಇದೆ. ಆದರೆ ಇದು 100% ಅಲ್ಲ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಅದೇನೆಂದರೆ, SSLC ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅಂತ. ಆದರೆ ನಾವು ಇವತ್ತು ಇನ್ನೊಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ನಿಮ್ಮ ಎಲ್ಲ ವಿಷಯಗಳ ವ್ಯಾಲ್ಯೂಯೇಷನ್ಗಳನ್ನು, ನಿಮ್ಮ ಎಲ್ಲ ವಿಷಯಗಳ ವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಕೇವಲ 2 ರಿಂದ 3 ದಿನ ಅಥವಾ 4 ದಿನದಲ್ಲಿ ಕಂಪ್ಲೀಟ್ ಆಗಿದೆ ಅಂತೆ. ಈಗೇನಿದ್ರು ನಿಮ್ಮ ರಿಸಲ್ಟ್ ಬರೋದು ಅಷ್ಟೇ ಮಾತ್ರ ಬಾಕಿ. ನಿಮ್ಮ ಒಂದು ರಿಸಲ್ಟ್ನ ಕ್ರೋಢೀಕರಣ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿದೆ ನೋಡಿ, ಹೆಂಗಪ್ಪ ನೋಡಿ, ಇಲ್ಲಿದೆ ದ್ವಿತೀಯ PUC ವಾರ್ಷಿಕ ಫಲಿತಾಂಶ ಪ್ರಕಟಣೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಯಲ್ಲಿ ಬೆಸ್ಟ್ ರಿಸಲ್ಟ್ ಇರ್ತಕ್ಕಂಥದ್ದು ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಮಂಜುಶ್ರೀ ಎನ್ ಮೇಡಮ್ ಅವರು ಒಂದು KSEABಯ ಚೇರ್ಪರ್ಸನ್ ಆಗಿರ್ತಕ್ಕಂಥವ್ರು. ಇವರು ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು 2023 ಸೆಕೆಂಡ್ PUC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಯ ಕಂಪ್ಯಾರಿಟಿವ್ ಫೈನಲ್ ರಿಸಲ್ಟ್, ಅಂದರೆ 3ರಲ್ಲಿ ಉತ್ತಮ ಫಲಿತಾಂಶ ಯಾವುದು ಅನ್ನೋದನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನಿಮ್ಮ ಒಂದು SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಯಲ್ಲಿ ಬೆಸ್ಟ್ ರಿಸಲ್ಟ್ ಯಾವುದು ಅನ್ನೋದನ್ನು ಇಲ್ಲಿ ನಿಮಗೊಂದು ಈ ರೀತಿ ಲಿಂಕ್ ಬಿಡ್ತಾರೆ. ಈ ಲಿಂಕು ಇದನ್ನು ಅಪ್ಡೇಟ್ ನಡೀತಾ ಇದೆ ಪ್ರೋಗ್ರೆಸ್ಸು. ಇದು ಇನ್ನೂ 2 ಅಥವಾ 3 ದಿನದಲ್ಲಿ, ಅಂದರೆ ಇವತ್ತು ಆಗಸ್ಟ್ 18, 19, 20 2 ದಿನ ತೆಗೆದುಕೊಳ್ಬೋದು. ನಿಮ್ಮ ರಿಸಲ್ಟು 21 ಅಥವಾ 22ಕ್ಕೆ ಬರುವ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ನೋಡೋಣ ವಿದ್ಯಾರ್ಥಿಗಳೇ, ಅಷ್ಟರೊಳಗೆ ಬಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ರತಿ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ, ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ನೀವು ಪ್ರತಿಯೊಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ನಾವು ಇನ್ನೂ ಹೆಚ್ಚು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಏನು ತಿಳಿಸೋಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ನಾವು ಅಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿ ನಿಮಗೆ ಈ ಒಂದು SSLC ರಿಸಲ್ಟು ಇನ್ನುಳಿದಂತೆ ಈ SSLC ಎಕ್ಸಾಮ್ 3ಯಲ್ಲಿ ಸರ್ ಎಲ್ಲರನ್ನು ಪಾಸ್ ಮಾಡ್ತೀರಾ ಅಂತ ವಿದ್ಯಾರ್ಥಿಗಳು ಭಾಳಷ್ಟು ಪ್ರಶ್ನೆ ಕೇಳಿದರು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಒಂದು ವೇಳೆ ಎಕ್ಸಾಮಲ್ಲಿ 20 ಅಂಕ ಪಡ್ಕೊಂಡಿದ್ದರೆ, ಎಷ್ಟು 20 ಅಂಕ ಪಡ್ಕೊಂಡಿದ್ದರೆ ಆಗ 20 ನೋಡಿ 20 ಇಂಟು 20% ಗ್ರೇಸ್ ಮಾರ್ಕ್ಸ್ ಇದೆ. 20% ಗ್ರೇಸ್ ಮಾರ್ಕ್ಸ್ ಈಜ್ ಕೊಟ್ಟು 2 4, ಅಂದರೆ ಇದು ಹೆಂಗಾಗುತ್ತಪ್ಪ ಅಂದರೆ, ನೋಡಿ ಇಲ್ಲಿ 20 ಇಂಟು 20 ಡಿವೈಡೆಡ್ ಬೈ 100 ಈಜ್ ಕೊಟ್ಟು 4. ಇಲ್ಲಿ 20ಕ್ಕೆ +4 ಅಂಕ ಸೇರಿಸಿ ನೀವು 24 ತೆಗೆದುಕೊಂಡ್ರೆ ಪಾಸ್ ಆಗ್ತೀರಾ. ಹೀಗಾಗಿ ನಿಮಗೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟು 20 ಮಾರ್ಕ್ಸ್ ಪಡೆದಿದ್ದರೆ ಸಾಕು, 24 ಅಂಕ ತೆಗೆದುಕೊಂಡು ನೀವು ಪಾಸ್ ಆಗ್ತೀರಾ. ಡೋಂಟ್ ವರಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ ನಾವು ಕೂಡ ದೇವರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಪ್ರತಿ ಕ್ಷಣದ, ಅಂದರೆ ನಾಳೆಯಿಂದ ರಿಸಲ್ಟ್ ಈ ಮುಂದಿನ ವಾರದಲ್ಲಿ ಯಾವಾಗ ಬೇಕಾದರೂ ಪ್ರಕಟವಾಗ್ಬೋದು. ಅಂದರೆ ಈ ಮುಂದಿನ ವಾರ ಯಾವುದಂತ ಕರಿತೀವಿ ನಾವು, ಇದು ಆಗಸ್ಟ್ ಒಂದು ಲಾಸ್ಟ್ ವೀಕ್ ಅಂತಕ್ಕಂಥದ್ದು ಏನಿದೆ. ಈ ಆಗಸ್ಟ್ ಈ ಒಂದು 18ನೇ ತಾರೀಕಿನಿಂದ, ಅಂದರೆ 19ನೇ ನಾಳೆ 19ನೇ ತಾರೀಕಿನಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ 24ನೇ ತಾರೀಕಿನೊಳಗೆ ನಿಮ್ಮ ರಿಸಲ್ಟು 100% ಪ್ರಕಟವಾಗುತ್ತೆ. ಇದರಲ್ಲಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ 21 ಅಥವಾ 22ಕ್ಕೆ ಪ್ರಕಟವಾಗುವ ಸಾಧ್ಯತೆ ಇದೆ. ಯಾಕಂದರೆ ಇನ್ನೂ ನಿಮ್ಮದು ಅಡ್ಮಿಷನ್ ಪ್ರೋಸೆಸ್ ಆಗಬೇಕು. ಅದಕ್ಕಾಗಿ ತುಂಬ ವರ್ಕ್ ಇರ್ತಕ್ಕಂಥದ್ದು. ಆ ಉದ್ದೇಶದಿಂದ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ನ ಪ್ರಕಟಣೆ ಅಲ್ಲ, ಕೇವಲ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನಿಸಿಕೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.